ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅದು ಅನ್ಕೇತಣ್ಣ, ಮೀರಮ್ಮ ಮೀರಮ್ಮ ಏನಾಯ್ತು ಹೇಳು ಸುಂದರಣ್ಣ, ಯಾಕೆ ಅಳ್ತಾ ಇದ್ದಾಳೆ ಮೀರಾ? ಏನಿಲ್ಲ ಅನ್ಕೇತಣ್ಣ, ಮೀರಮ್ಮಗೆ ಅವರಪ್ಪ ನೆನಪಾದ್ರಂತೆ, ಅದಕ್ಕೆ ಅಳ್ತಾ ಇದ್ರು. ಆಗ ನಾನು ಬಂದು ಮಾತಾಡಿಸ್ದೆ. ಹೌದೇನೆ ಮೀರಾ, ಅಪ್ಪು ನೆನ್ಸ್ಕೊಂಡು ಅಳ್ತಾ ಇದ್ದೆ. ಆದ್ರೆ ನಿನ್ಗೆ ಅಪ್ಪ ನೆನಪಾದಾಗ ನೀನ್ ಇಲ್ಲಿಗೆ ಬರ್ತಾ ಇದ್ದೆ, ಅಪ್ಪನ ಜೊತೆ ಮಾತಾಡ್ತಾ ಇದ್ದೆ, ಅದ್ ನನಗೆ ಗೊತ್ತು. ಆದ್ರೆ ನೀನ್ ಇಷ್ಟು ಅಳ್ತಾ ಇದ್ದೀನ ನಾನು ಯಾವತ್ತೂ ನೋಡಿ. ಹೇಳ್ಮೀರಾ, ಬೇರೆ ಏನಾದ್ರು ಕಾರಣ ಇದೆಯಾ? ಇಲ್ಲ ಅನ್ಕೇತಣ್ಣ, ಅವ್ರಿಗೆ ಅವರಪ್ಪ ನೆನಪಾಗಿ ಹೇಳ್ತಿದ್ರು. ಮೀರಾ, ನಿಜ ಹೇಳು, ಏನಾದ್ರೂ ತೊಂದರೆ ಆಗಿದ್ಯಾ? ಇಲ್ಲ ಯಾರಾದ್ರೂ ಏನಾದ್ರು ಅಂದ್ರ? ಜಜ ಇಲ್ಲಪ್ಪ, ನನಗೆ ಯಾಕೆ, ಯಾರಾದ್ರೂ ಏನಾದ್ರೂ ಹೇಳ್ತಾರ? ಮತ್ತೇನು ಕಳ್ತಾ ಇದ್ದೆ? ನಿನ್ಗೆ ಈ ಮನೆಗೆ ಬಂದಿದ್ದಕ್ಕೆ ಬೇಜಾರಾಗಿದೆ ತಾನೆ? ನನಗೆ ಗೊತ್ತು ಕಣೆ, ನೀನ್ ಅದಕ್ಕೆ ಹೇಳ್ತಾ ಇದೀಯ. ನಿಜ ತಾನೆ? ಜಜ ಹಾಗೇನು ಇಲ್ಲ ಅನ್ನಿ, ಅಪ್ಪ ನೆನ್ಪಾಯ್ತು, ಅಳ್ತಿದ್ದ ಅಷ್ಟೆ. ನನಗೆ ಮನೆ ಇಷ್ಟ ಆಗಿದೆ, ಇಲ್ಲಿ ಯಾವ ತೊಂದ್ರೆನೂ ಇಲ್ಲ. ನೀನ್ ಸುಳ್ಳು ಹೇಳ್ತಾ ಇದೀಯ ಅಂತ ಅನಿಸ್ತಾ ಇದೆ ಮೀ. ನಿಜ ಹೇಳು, ನಿನಗೆ ಈ ಮನೇಲಿ ಇರಕ್ ಆಗ್ತಾ ಇಲ್ಲ ತಾನೆ? ಅದಕ್ಕೆ ಹೇಳ್ತಾ ಇದ್ದೆ ತಾನೆ? ಇಲ್ಲ ಅಂದಲ್ಲ ಅನ್ನಿ, ಅದು ಇವತ್ತು ಈ ಮನೆಗೆ ಬಂದೆ ಅಲ್ವಾ, ಅಪ್ಪ ನೆನ್ಪಾಯ್ತು. ಅದು ಅಲ್ದೆ ಅಮ್ಮ ಹಳೆ ವಿಷಯಗಳನ್ನೆಲ್ಲ ನೆನ್ಪು ಮಾಡಿದ್ರು. ಅಪ್ಪ ಅಮ್ಮ ಇಲ್ಲೇ ಇದ್ರಂತೆ, ಅಪ್ಪ ಅಮ್ಮ ಇದ್ದಿದ್ ಮನೆ ಅಲ್ವಾ ಅಂತ ಒಂಚೂರು ಎಮೋಷನಲ್ ಆದ ಅಷ್ಟೆ. ಆಕ್ಚುಲಿ ನಾನು ಅಷ್ಟೊಂದೆಲ್ಲ ಅತ್ತೇ ಇಲ್ಲಪ್ಪ, ನಿಮ್ಗೆ ಯಾಕೋ ಹಾಗ ಅನ್ಸ್ತಿದೆ ಅಷ್ಟೆ. ಆದ್ರೆ ನನಗೆ ನೀನ್ ಇಲ್ಲಿರೋದು ಇಷ್ಟ ಇಲ್ಲ. ಬಾ ಮನೆಗೂ. ಮನೇಲಿ ನೀನ್ ಇಲ್ದೆ ಮನೆ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಪಾಪ ಪ್ರಣಾಮ್ ಬೇರೆ ನೀನ್ ಇಲ್ಲ ಅಂತ ಅಳ್ತಾ ಇದ್ದಾನೆ, ನೀನ್ ಬೇಕು ಅಂತ ಒಂದೇ ಸಮ ಹಠ ಮಾಡ್ತಾ ಇದ್ದಾನೆ. ಪ್ಲೀಸ್ ಬಾರೆ ಮೀರಾ. ಹೌದೇನೋ ಕಂದ? ಹ್ಞೂ ಅಕ್ಕ, ನೀನ್ ಇಲ್ದೆ ನಂಗಳ ನಿದ್ದೆನೆ ಬರ್ತಾ ಇಲ್ಲ. ನೀನ್ ಹಾಡು ಹಾಡ್ತಿದ್ರೆ ನಂಗೆ ಹೇಗ್ ನಿದ್ದೆ ಬರುತ್ತೆ ಹೇಳು? ಬಾ ಅಕ್ಕ, ಆ ಮನೆಗೆ ವಾಪಸ್ ಹೋಗೋಣ ಪ್ಲೀಸ್ ಅಕ್ಕ. ಅಯ್ಯೋ ಕಂದ, ಬೇಜಾರು ಮಾಡ್ಕೋಬಾರ್ದು ಕಣೋ. ನೋಡು, ನಾನು ಇಲ್ಲೇ ಇದ್ದೀನಿ ಅಲ್ವಾ, ಇನ್ನೊಂದ್ 2 ದಿನ ಅಷ್ಟೆ, ಆಮೇಲೆ ನಿನ್ಗೆ ಎಲ್ಲ ರೂಢಿ ಆಗುತ್ತೆ. ನೋಡು, ಈ ರೀತಿ ಹಠ ಮಾಡಬಾರ್ದು, ಎಲ್ಲಾನು ರೂಢಿ ಮಾಡ್ಕೋಬೇಕು. ಹಾ, ಇನ್ಮೇಲಿಂದ ನಿನ್ಗೇನಾದ್ರೂ ನಿದ್ದೆ ಬರ್ಲಿಲ್ಲ ಅಂದ್ರೆ ಸೀದಾ ಇಲ್ಲಿಗೆ ಬಂದ್ಬಿಡು. ನಾನ್ ನಿನ್ಗೆ ಊಟ ಮಾಡಿಸಿ ಲಾಲಿ ಹಾಡು ಹೇಳಿ ಮಲಗಿಸ್ತೀನಿ, ಓಕೆನಾ? ಹ್ಞೂ ಅಕ್ಕ. ಗುಡ್ ಬಾಯ್, ಜಾಣ ಮರಿ. ಆದ್ರೆ ಅವನು ಇಲ್ಲಿಗೆ ಬರೋದಕ್ಕಿಂತ ನೀನೇ ಅಲ್ಲಿಗೆ ಬರ್ಬೋದಲ್ವಾ? ಯಾಕಿಷ್ಟು ಹಠ ಮಾಡ್ತಾ ಇದ್ದಿ? ಬಾ ಅಂದ್ರೆ ಬರ್ಬೇಕಪ್ಪ. ಹೌದೇನಪ್ಪ? ಪ್ಲೀಸ್ ಮೀರಾ, ತಮಾಷೆ ಮಾಡ್ಬೇಡ. ನೀನ್ ಆ ಮನೇಲಿ ಇಲ್ಲ ಅಂತ ಎಲ್ರು ಸಂಕಟ ಪಡ್ತಾ ಇದೀವಿ, ನೀನ್ ನೋಡಿದ್ರೆ ತಮಾಷೆ ಮಾಡ್ತೀಯಲ್ಲ. ಆಯ್ತು ಸಾಹೇಬ್ರೆ, ತಮಾಷೆ ಮಾಡಿದ್ದಕ್ಕೆ ನನ್ನ ಕ್ಷಮಾಪಣೆಗಳು. ಸಾರಿ, ಓಕೆನಾ? ನೀನ್ ಕ್ಷಮಾಪಣೆನೂ ಬೇಡ, ಏನು ಬೇಡ. ಬಾ ಮನೆಗೆ ಹೋಗೋಣ. ಅರೆ, ಇದೇನೋ ಇದು? ಪ್ರಣಮ್ಮೆ ಒಪ್ಕೊಂಡಾಯ್ತು, ನಿನಗ್ಯಾಕೆ ಒಪ್ಕೊಳ್ಳೋದಕ್ಕಾಗ್ತಿಲ್ಲ? ಮತ್ತೆ ನಾನ್ ಆ ಮನೆಗ್ ಬಂದ್ರೆ ನಿನ್ಗೆ ಜಾಸ್ತಿ ಇರಿಟೇಷನ್ ತಾನೆ? ಇಷ್ಟೊಂದು ಯಾಕೆ ಹಠ ಮಾಡ್ತಿದ್ಯಾ? ನೀನ್ ಅಲ್ಲಿ ಇದ್ರೆ ಇರಿಟೇಟ್ ಆಗುತ್ತೆ ಕಣೆ, ಆದ್ರೆ ನೀನ್ ಅಲ್ಲಿ ಇಲ್ದೆ ಹೋದ್ರೆ ನನ್ಗೆ ಇನ್ನೂ ಇರಿಟೇಟ್ ಆಗುತ್ತೆ. ಸುಮ್ನೆ ಏನೇನೋ ಹೇಳಿ ನೀ ಟಾಪಿಕ್ ಚೇಂಜ್ ಮಾಡ್ಬೇಡ. ಬಾ ಹೋಗೋಣ. ಹೋಗೋ, ಅಲ್ಲಿಗೆ ಯಾರು ಬರ್ತಾರ? ಇಲ್ಲಿ ನಾನ್ ನಿನ್ ಕಾಟ ಇಲ್ದೆ ಆರಾಮಾಗಿದ್ದೀನಿ. ಅಲ್ಲೇನಾದ್ರೂ ಬಂದ್ರೆ ಇದನ್ನ ಇಲ್ಯಾಕೆ ಇಟ್ಟಿದ್ಯಾ, ಅದನ್ನ ಅಲ್ಯಾಕೆ ಇಟ್ಟಿದ್ಯಾ, ಅದ್ಯಾಕೆ ಇಲ್ಲಿದೆ, ಇದ್ಯಾಕೆ ಅಲ್ಲಿದೆ ಅಂತ ಹೀಗೆ ನನ್ ತಲೆ ತಿಂತ್ಯಾ. ಆದ್ರೆ ಇಲ್ಲಿ ನನಗ್ ಬೋಧನೆ ಮಾಡೋಕ್ ಯಾರು ಇಲ್ಲ. ನನಗೆ ಹೇಗ್ ಬೇಕೋ ಹಾಗೆ ಆರಾಮಾಗಿ ಖುಷಿಯಾಗಿದ್ದೀನಿ. ಯಾಕೆ ಆಗಂತೀಯ? ನೀನ್ ಅಲ್ಲಿದ್ರೆ ನಿನ್ನೆ ನಾನು ಕಟ್ಟಾಕ್ತೀನ? ಮತ್ತಿನ್ನೇನೋ, ನೋಡು, ನಾನಿಲ್ಲಿ ಆರಾಮಾಗಿದ್ದೀನಿ, ಸುಮ್ನೆ ನನ್ ತಲೆ ತಿನ್ಬೇಡ, ಹೋಗು. ನನಗೆ ತಲೆ ತಿನ್ಬೇಡ ಅಂತ್ಯ? ನೀನ್ ಹೇಗ್ ಬೇಕಾಗಿರ್ತೀನಿ ಅಂತಂದ್ರೆ ಬಿಟ್ಬಿಡ್ತೀನಿ ಅನ್ಕೊಂಡ್ಯ? ನೀನ್ ಇಲ್ಲಾದ್ರೂ ಇರು, ಅಲ್ಲಾದ್ರೂ ಬಾ, ಆದ್ರೆ ಕರೆಕ್ಟ್ ಆಗಿರ್ಬೇಕು, ಹೇಗ್ ಬೇಕಾಗಿರೋದಲ್ಲ. ಹಾ ಸರಿ, ಊಟ ಮಾಡವಂತೆ ಬಾ. ಊಟ ಮಾಡೋದನ್ನ ಬಿಟ್ಟು
ಇಲ್ಲಿ ಅಳ್ತಾ ನಿಂತಿದ್ಯಾ, ಅದ್ರಲ್ಲಿ ನಾನು ಬುದ್ಧಿ ಹೇಳೋದ್ ಬೇರೆ. ಬಾ. ಏನ್ ಶೆಕೆ ಕಣೆ ಅಹಲ್ಯ, ಕೂತ್ರು ಸಮಾಧಾನ ಇಲ್ಲ, ನಿಂತ್ರು ಸಮಾಧಾನ ಇಲ್ಲ. ನಮ್ ಕಾಲದಲ್ಲಿ ಬೇಸಿಗೆ ಇತ್ತು ಕಣೆ, ಆದ್ರೆ ಇಷ್ಟೊಂದು ಶೆಕೆ ಇರ್ಲಿಲ್ಲ ನೋಡು. ಅಲ್ಲ ಕಣೆ, ಮಳೆಗಾಲ ಶುರುವಾಗೋ ಟೈಮ್ ಆದ್ರೂ ಒಂದ್ ಹನಿ ಮಳೆ ಬೀಳಿಲ್ಲ ನೋಡು. ಬರ್ತಾ ಬರ್ತಾ ಎಲ್ಲಿ ಬೇಸಿಗೆ ಕಾಲನೇ ಉಳ್ಕೊಂಡ್ಬಿಡತ್ತೋ. ಗಿಡ ಮರ ಎಲ್ಲ ಕಡಿಮೆ ಆದ್ರೆ ಹೀಗೆ ಆಗೋದಮ್ಮ. ನಿಮ್ ಕಾಲದಲ್ಲಿ ಕಾಡಿತ್ತು, ಚೆನ್ನಾಗ್ ಮಳೆ ಆಗ್ತಿತ್ತು. ಹೀಗೆಲ್ಲ ಕಾಂಕ್ರೀಟ್ ಕಾಡ್ ಆಗೋಗಿದೆ. ಅದು ಸರಿ ಬಿಡು. ಅದ್ ಸರಿ ಅಹಲ್ಯ, ಈಗಿನ ಕಾಲದ ಹುಡುಗಿರ್ಗೆ ಯಾವ ತರದ್ ನೆಕ್ಲೆಸ್ ಮಾಡ್ಸಿದ್ರೆ ಇಷ್ಟ ಆಗತ್ತೆ? ನೆಕ್ಲೆಸ್ ಯಾರ್ಗಮ್ಮ? ಇನ್ಯಾರ್ಗಮ್ಮ? ನಿನ್ ತಂಗಿಗೆ. ನಾನ್ ಬೇರೆ ಹಳೆ ಕಾಲದವಳು, ಈಗಿನ ಕಾಲದ ಹುಡುಗಿರ್ಗೆ ಯಾವ ತರದ ಒಡವೆ ಇಷ್ಟ ಆಗತ್ತೆ ಅಂತ ನನಗ್ ಗೊತ್ತಾಗಲ್ಲ. ಅದಕ್ಕೆ ನಿಂಗೇನಾದ್ರೂ ಗೊತ್ತಾಗತ್ತೇನೋ ಅಂತ ಕೇಳ್ದೆ. ನನಗೆಲ್ಲಿ ಗೊತ್ತಾಗ್ಬೇಕಮ್ಮ, ನನ್ಗೋ ಮೊದ್ಲೇ ಅಂತದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನೀನ್ ಮೊದ್ಲಿಂದಾನೇ ಹಾಗೆ ಬಿಡು. ನಾನು ಅಮ್ಮನೇ ಕೇಳ್ತೀನಿ, ಅವಳಿಗಿದ್ದರ್ಲೆಲ್ಲ ಜಾಸ್ತಿ ಇಂಟ್ರೆಸ್ಟ್. ಅಷ್ಟ್ ಮಾಡು. ಈ ಶೆಕೆ ಬೇಕಾದ್ರೂ ತಡ್ಕೋಬಹುದು, ಆದ್ರೆ ಈ ಹುಡುಗಿ ಸಂಭ್ರಮ ಮಾತ್ರ ತಡ್ಕೊಳಕ್ಕಾಗಲ್ಲ ಕಣೆ. ಯಾಕಮ್ಮ, ಏನಾಯ್ತು? ಯಾವ ಹುಡುಗಿ ಏನ್ ಮಾಡಿದ್ಲು ನಿನ್ಗೆ? ಮತ್ತಿನ್ಯಾರೆ, ಮೀರಾ. ನೋಡಲ್ಲಿ ಹೇಗ್ ಹಾಡು ಹೇಳ್ಕೊಂಡು ಕೂತಿದ್ದಾಳೆ ಅಂತ. ಈ ಮನೆ ಹುಡುಗರಿಗೆ ಅದೇನ್ ಮೋಡಿ ಮಾಡಿದಾಳೋ, ಅಲ್ಲೂ ಕೂತವೆ. ಅಮ್ಮ, ನೀನಾಗ್ಲೇ ಅಮ್ಮ ಒಡವೆ ವಿಷಯ ಮಾತಾಡ್ತಿದ್ದೆ, ಈಗ ಯಾಕೆ ಮೀರನ್ ವಿಷಯ ಮಾತಾಡ್ತಿದ್ಯಾ? ಅದ್ ಸರಿ, ಈಗ ಯಾಕೆ ಅಮ್ಮಗೆ ಒಡವೆ ಮಾಡಿಸ್ತಿದ್ಯಾ? ಅವಳೇನಾದ್ರೂ ಕೇಳಿದ್ಲಾ? ಇಲ್ಲ ಅಹಲ್ಯ, ಅವಳೇನ್ ಕೇಳಲಿಲ್ಲ, ನಾನೇ ಮಾಡ್ಸೋ ಯೋಚನೆಯಲ್ಲಿದ್ದೆ. ಯಾಕಮ್ಮ? ಅದನ್ನ ಟೈಮ್ ಬಂದಾಗ ಹೇಳ್ತೀನಮ್ಮ. ಯಾರಿಗ್ ಗೊತ್ತು, ಇಷ್ಟ್ರಲ್ಲ ಆ ಟೈಮ್ ಬಂದ್ರೂ ಬರ್ಬೋದು. ಆದ್ರೆ ಅಮ್ಮ, ಈ ರೀತಿ ಹುಚ್ಚುಚ್ಚು ಕನ್ಸೆಲ್ಲ ಕಾಣ್ಬೇಡ. ತಗೋ ಮೀರಾ, ಊಟ ಮಾಡು. ಮೀರಾ ತಗೋ. ಊಟ ಮಾಡೆ. ಈ ತರ ಕಲ್ಕಂಬದ ತರ ಕೂತ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ. ಊಟ ಮಾಡೆ, ಗೊತ್ತಾಯ್ತು? ಊಟ ಮಾಡಿ ಮೀರಮ್ಮ, ಈಗಾಗಲೇ ತುಂಬಾ ಹೊತ್ತಾಗಿದೆ. ಊಟ ಮಾಡೋದಷ್ಟೇ ಅಲ್ಲ, ಊಟ ಮಾಡಾದ್ಮೇಲೆ ಇನ್ನೊಂದು ಹಾಡು ಹಾಡ್ಬೇಕು. ನಾನು ಬರ್ತೀನಿ, ಅಡುಗೆ ಮನೆ ಚೂರು ಕೆಲಸ ಇದೆ. ಸೂಪರ್ ಕಣೆ ಮೀರಾ, ತುಂಬಾ ಚೆನ್ನಾಗಿ ಆಡು. ನಿಜ ಹೇಳ್ತೀನಿ ಕಣೆ, ನೀನ್ ಇದೇ ತರ ಆಡ್ತಾ ಇದ್ರೆ ಮುಂದೆ ದೊಡ್ಡ ಸಿಂಗರ್ ಆಗ್ತೀಯ. ಹೌದು ಅಕ್ಕ, ನೀನ್ ಸೂಪರ್ ಆಗಿ ಆಡ್ತೀಯ. ನೀವಿಬ್ರು ಸುಮ್ನೆ ಗಾಳಿ ಹಾಕ್ಬಿಡಿ, ನಾನೇನ್ ಉಪ್ಕೊಂಡು ಮೇಲ್ ಹಾರ್ ಹೋಗಲ್ಲ. ನಿಜ ಹೇಳ್ತಿದ್ದೀನಿ ಕಣೆ, ಸುಮ್ಮನೆ ನೀನು ಹೊಗಳ ಕೇಳ್ತಾ ಇಲ್ಲ ನಾನು. ಅರೆ ಹೋಗ್ಲಿ ಬಿಡೋ ಗುಗ್ಗು, ಅದಕ್ಕೆ ಯಾಕೆ ಸಿಟ್ ಮಾಡ್ಕೋತ್ಯಾ? ಏನೋ ನನ್ ಖುಷಿಗೆ ನಿನ್ ಖುಷಿಗೆ ಅಂತ ಹಾಡು ಹೇಳ್ತೀನಿ ಅಷ್ಟೆ, ದೊಡ್ಡ ಸಿಂಗರ್ ಆಗೋದಕ್ಕೇನಲ್ಲ. ಹಾಗಂತ ನೀನ್ ದೊಡ್ಡ ಸಿಂಗರ್ ಆಗ್ಬಾರ್ದು ಅಂತ ಏನಿಲ್ವಲ್ಲ. ಹೇಗೂ ನಿನಗೆ ಆಡೋದು ಅಂತಂದ್ರೆ ಇಷ್ಟ. ನಿನಗೆ ಇಷ್ಟ ಇಲ್ಲದೆ ಇರೋ ಮ್ಯಾಕ್ಸ್ ಅಲ್ಲಿ ಕಷ್ಟ ಪಡೋದ್ರ ಬದಲು ಇದನ್ನೇ ಸೀರಿಯಸ್ ಆಗಿ ತಗೋಬೋದಲ್ವ? ನೀನ್ ಸೀರಿಯಸ್ ಆಗಿ ತಗೊಂಡ್ರೆ ನಿನ್ ಕರಿಯರು ಚೆನ್ನಾಗಿರುತ್ತೆ. ನೋಡೋಣ ಅನಿ, ನನ್ಗೆ ನಾನ್ ಹಾಡೋದನ್ನ ನೀವ್ಗಳು ಬಿಟ್ರೆ ಮತ್ತಿನ್ ಯಾರಾದ್ರೂ ಇಷ್ಟ ಪಡ್ತಾರೋ ಇಲ್ವೋ ಅನ್ನೋದೇ ಡೌಟು. ಅಂಥದ್ರಲ್ಲಿ ಸಿಂಗರ್ ಆಗೋದು, ದೊಡ್ಡ ಸಿಂಗರ್ ಆಗೋದು, ಅದನ್ನೇ ನನ್ ಕರಿಯರ್ ಮಾಡ್ಕೊಳ್ಳೋದು ಅಂದ್ರೆ ಅದೆಲ್ಲ ದೂರದ ಮಾತು. ಆ ಥರ ಏನು, ನಥಿಂಗ್ ಇಸ್ ಇಂಪಾಸಿಬಲ್ ಕಣ. ಅದ್ ಸರಿ, ಈ ಪ್ರತೀಕ್ ಯಾರು? ಅರೆ ನಿನಗೆ ಗೊತ್ತಾಯ್ತು? ಬೆಳಿಗ್ಗೆ ನಿನಗೆ ಬೊಕ್ಕೆ ಬಂದಿತ್ತಲ್ಲ, ಅದ್ರಲ್ಲಿ ಪ್ರತೀಕ್ ಅಂತ ಹೆಸರಿತ್ತು, ಅದಕ್ಕೆ ಕೇಳಿ. ಅದ್ ಸರಿ, ನಿನಗೆ ಬೊಕ್ಕೆ ಯಾಕೆ ಕಳ್ಸಿದ್ದಾರೆ? ಓ ಅದಾ ಒಂದ್ ದೊಡ್ಡ ಕತೆ, ಆಕ್ಚುಲಿ ಫನಿ ಕತೆ. ಹೀಗೆ ನನ್ಗೆ ಮ್ಯಾಥ್ಸ್ ಹೇಳ್ಕೊಡುವಾಗ ಬಾಯಿ ತಪ್ಪಿ ಏನೋ ಅಂದ್ಬಿಟ್ರು. ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡು
ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟಿದ್ದೆ ಅವ್ರ ಮೇಲೆ. ಸಾರಿ ಕೇಳೋದಕ್ಕೆ ಅಂತ ಪಾಪ ಅಷ್ಟು ದೊಡ್ಡ ಬೊಕ್ಕೆ ಕಳ್ಸಿದಾರೆ ನೋಡು. ಮ್ಯಾಥ್ಸ್ ಹೇಳ್ಕೊಡ್ತಾ ಇದಾರ? ಹೂ ಕಣೋ, ಮ್ಯಾಥ್ಸ್ ಹೇಳ್ಕೊಡ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಗೊತ್ತಾ? ನೋಡ್ತಿರು, ಬರೋ ಎಕ್ಸಾಮ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗಿತೀನಿ ಅಂತ. ಆದ್ರೆ ನೀನ್ ಓದ್ಕೊಳ್ಳೋದಕ್ಕೆ ಲೈಬ್ರರಿಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಈ ಹೊಸ ಟೀಚರ್ ಎಲ್ಲಿ ಸಿಕ್ಕಿದ್ರು? ಬಸಣ್ಣಿ ಬಾ ಬಜಾರು ನಮ್ದ ಇವತ್ತು. ಬಸಣ್ಣಿ ಬಾ ಬಸಣ್ಣಿ ಬಾ ಅಮ್ಮು, ಯಾಕೆ ಏನ್ ಬಂದಿದೆ ನಿಂಗೆ? ಯಾಕೆ ಮೊಬೈಲ್ ಮುಂದೆ ಒಬ್ಳೆ ಕುಳಿತಿದ್ಯಾ? ಚೂರ್ ನೋಡ್ಕೊಂಡ್ ಬರಕ್ ಆಗಲ್ವೇ ನಿನ್ಗೆ? ನನ್ ವಿಡಿಯೋ ಎಲ್ಲ ಹಾಳ್ ಮಾಡ್ಬಿಟ್ಟೆ ನೀನು. ಎಷ್ಟ್ ಚೆನ್ನಾಗಿ ಮಾಡಿದೆ ಗೊತ್ತಾ? ನಿನ್ನಿಂದೆಲ್ಲ ಕೆಟ್ಟೋಯ್ತು. ನಾನೇನೇ ಮಾಡ್ದೆ? ಈಗ ಹುಚ್ಚುಚ್ಚ ಕುಣಿಯೋದಲ್ದೆ ನನ್ ಮೇಲೆ ರೇಗಾಡ್ತೀಯಲ್ಲ? ಇದು ಹುಚ್ಚುಚ್ಚ ಕುಣಿಯೋದಲ್ಲ, ಇದು ಟಿಕ್ ಟಾಕ್ ಅಂತಾರೆ. ನಾನ್ ಎಷ್ಟ್ ಚೆನ್ನಾಗಿ ವಿಡಿಯೋ ಮಾಡಿದೆ ಗೊತ್ತಾ? ನಿನ್ನಿಂದ ಎಲ್ಲ ಹಾಳಾಗೋಯ್ತು. ಹುಚ್ಚುಚ್ಚ ಕುಣಿಯೋದಕ್ಕೆ ಹೆಸರು ಬೇರೆ ಕೇಡು. ಇದ್ರಲ್ಲಿ ವಿಡಿಯೋ ಮಾಡಿ ಹಾಕಿದ್ರೆ ಎಷ್ಟು ಜನ ಒಂದೇ ದಿನದಲ್ಲಿ ಫೇಮಸ್ ಆಗಿದಾರ ಗೊತ್ತಾ? ನಿನ್ಗೇನ್ ಗೊತ್ತು, ಎಲ್ಲದಕ್ಕೂ ಬೈತಾ ಇರ್ತೀಯ ಅಷ್ಟೇ. ಆಗ್ತಾರೆ ಆಗದೆ ಇರ್ತಾರ? ನಮ್ಮೂರಲ್ಲೂ ಹೀಗೆ ಹುಚ್ಚುಚ್ಚ ಕುಣಿಯೋರ ಹೆಸರು ಎಲ್ರೂ ಗೊತ್ತಿರ್ತಿತ್ತು. ಸ್ವಲ್ಪ ಗಂಭೀರವಾಗಿರೋದಂಗ್ ಕಲ್ತ್ಕೋ. ಸಾಕು, ಈಗ ಈ ಫೋನ್ ಎತ್ತಿಟ್ಬಿಟ್ಟು ಏನಾದ್ರೂ ಓದೋದ್ ಬರೆಯೋದಿದ್ರೆ ಮಾಡ್ಕೊ ಹೋಗ್. ವಿಡಿಯೋ ಮಾಡ್ಕೊಂಡು ಟೈಮ್ ಪಾಸ್ ಮಾಡಕ್ಕೂ ಬಿಡಲ್ವಲ್ಲ ನೀನು. ಅದ್ ಹಾಗಲ್ವೇ ಅಮ್ಮು, ನೀನೀಗ ಮದ್ವೆ ವಯಸ್ಸಿಗೆ ಬಂದಿರೋಳು, ಅದನ್ನೊಂಚೂರು ಮನ್ಸಿನಲ್ಲಿ ಇಟ್ಕೊಂಡು ನಡ್ಕೋ. ಹೀಗೆಲ್ಲ ಫೋನ್ ಮುಂದೆ ನಿಂತ್ಕೊಂಡು ತಕತೈ ಅಂತ ಕುಣಿಯೋದು ಸರಿ ಇರಲ್ಲ. ನೀನ್ ಕೆಲವು ಸೂಕ್ಷ್ಮಗಳೇ ಅರ್ಥ ಆಗಲ್ಲ ಕಣೆ. ನನ್ ಮಾತ್ ಕೇಳು, ಯಾಕೆ ಎಲ್ಲದಕ್ಕೂ ಎದುರಾಡ್ತೀಯ? ಏನಾದ್ರೂ ಓದೋದ್ ಬರೆಯೋದಿದ್ರೆ ಮಾಡು. ನಡಿ ತಗೋ ಓದ್ಕೋ. ಹೌದು ಕಣೋ, ನಾನ್ ಲೈಬ್ರರಿಗೆ ಹೋಗ್ತಿದ್ದೀನಿ. ಅಲ್ಲಿ ಹೇಗಿದ್ರು ಪ್ರತೀಕ್ ಬಂದಿರ್ತಾರೆ, ನನ್ಗೆ ಅಲ್ಲೇ ಪಾಠ ಹೇಳ್ಕೊಡ್ತಾರ ಅಷ್ಟೇ. ಅಷ್ಟೇನಾ? ಅಷ್ಟೇ. ಪ್ರತೀಕ್ ಅವರು ಯಾವ್ದೋ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದಾರೆ, ಅದಕ್ಕೆ ಲೈಬ್ರರಿಗೆ ಬರ್ತಾರೆ. ನಾನು ಅಲ್ಲೇ ಇರ್ತೀನಲ್ವಾ, ಅದಕ್ಕೆ ಅಲ್ಲೇ ಪಾಠ ಹೇಳ್ಸ್ಕೊತೀನಿ. ಅವರು ಓದ್ಕೊಳಕ್ ಬರ್ತಾರೆ ಅಂತ ಹೇಳ್ತಾ ಇದ್ದೆ. ಅವ್ರಿಗೂ ಜಾಸ್ತಿ ತಲೆ ತಿಂದು ಡಿಸ್ಟರ್ಬ್ ಮಾಡ್ಬೇಡ. ಇಲ್ಲಪ್ಪ, ನಾನೇನು ಡಿಸ್ಟರ್ಬ್ ಮಾಡಲ್ಲ. ಆಕ್ಚುಲಿ ಅವರೇ ಹೇಳ್ತಾರೆ, ಯಾವ ಹಿಂಜರ್ಕೆನೂ ಇಲ್ಲದೆ ಡೌಟ್ಸ್ ಕೇಳಿ ಅಂತ. ನಾನ್ ಪದೇ ಡೌಟ್ಸ್ ಕೇಳಿದ್ರು ಅವ್ರು ಏನು ಅನ್ಕೊಳ್ಳೋದಿಲ್ಲ ಗೊತ್ತಾ. ಒಳ್ಳೆ ಮನುಷ್ಯ. ನೈಸ್. ಮ್ಯಾಥ್ಸ್ ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿದೆ. ಅವ್ರು ಹೇಳ್ಕೊಡೋದಕ್ ಶುರು ಮಾಡಿದ್ಮೇಲೆ ತುಂಬಾ ಸಿಂಪಲ್ ಅನ್ಸ್ಬಿಟ್ಟಿದೆ. ಆಗ ಹೌದು ಕಣೋ, ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗಿತೀನಿ, ನೋಡ್ತಾ ಇರು. ನೋಡೋಣ ಅದೆಷ್ಟು ಮಾರ್ಕ್ಸ್ ತೆಗಿತೀಯ ಅಂತ. ಆವಾಗ ಏನಾದ್ರೂ ಕಡಿಮೆ ಮಾರ್ಕ್ಸ್ ಬರ್ಬೇಕಲ್ಲ, ಅವಾಗ ಮಾತಾಡ್ತೀನಿ. ಹಾಗೇನೂ ಆಗಲ್ಲ, ನಾನ್ ಚೆನ್ನಾಗೇ ಮಾರ್ಕ್ಸ್ ತೆಗಿತೀನಿ, ನೀನೇ ನೋಡುವಂತ. ಹಾಗಂತ ಮಾರ್ಕ್ಸ್ ಅಂತ ತುಂಬಾ ಸ್ಟ್ರೆಸ್ ತಗೋಬೇಡ, ಆರಾಮಾಗಿ ಓದ್ಕೊ. ಲೈಬ್ರರಿಲೇ ಇರ್ಬೇಡ, ಬೇಗ ಮನೆಗೆ ಬಾ. ಸರಿ, ಬೇಗ ಬರ್ತೀನಿ. ಆಕ್ಚುಲಿ ಕ್ಯಾಂಟೀನ್ ಹತ್ರ ಸ್ಕೂಟಿ ಕೆಟ್ಟೋಗಿತ್ತು ಗೊತ್ತಾ? ಅವಾಗ ಪ್ರತೀಕ್ ಅವ್ರೆ ಪಾಪ ಕ್ಯಾಬ್ ಬುಕ್ ಮಾಡಿ ನನ್ನ ಮನೆಗೆ ಕಳ್ಸ್ಕೊಟ್ರು. ನಾನು ಆಟೋ ಹತ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಬಿಡ್ಲಿಲ್ಲ ಗೊತ್ತಾ. ಕ್ಯಾಬ್ ಡ್ರೈವರ್ ಹತ್ರ ಹುಷಾರ್ ಹೇಳಿ ನನ್ನ ಜೋಪಾನ್ವಾಗಿ ಕಳ್ಸ್ಕೊಟ್ರು. ಎಷ್ಟೊಳ್ಳೆ ಮನುಷ್ಯ. ನೈಸ್. ನೀನ್ ಹೋಗಿದ್ದು ಲೈಬ್ರರಿಗಲ್ವಾ? ಕ್ಯಾಂಟೀನ್ ಹತ್ರ ಏನ್ ಮಾಡ್ತಾ ಇದ್ದೆ?